ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬಿನಾ ವರ್ಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ವಿಧಾನಸಭೆ ಚುನಾವಣೆ 2023 ಆರಂಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ನೀಡುವುದಾಗಿ ಜನರಿಗೆ ಭರವಸೆ ನೀಡಿತ್ತು. ಅದರಂತೆ 4 ಯೋಜನೆಗಳನ್ನು ನೀಡಿದೆ. ಆಲ್ಮೋಸ್ಟ್ ಆಲ್ 3/4% ನೀಡಿದೆ. ಇನ್ನು 1 ಯೋಜನೆ ಮಾತ್ರ ಜಾರಿಗೆ ತರೋದು ಬಾಕಿ ಇದೆ. ಆದರೆ ಇಷ್ಟು ದಿನ ಮೊದಲಿಗೆ ಏನು ಹೇಳಿತ್ತಪ್ಪ ರಾಜ್ಯ ಸರ್ಕಾರ ಅಂದರೆ, ಜನರಿಗೆ 10 kg ಬಿಳಿ ಅಕ್ಕಿಯನ್ನು ನೀಡೋದಾಗಿ ಭರವಸೆ ನೀಡಿತ್ತು. ಆದರೆ 5 kg ಅಕ್ಕಿಯನ್ನು ಮಾತ್ರ ನೀಡ್ತಾ ಇದೆ. ಇನ್ನು 5 kg ಅಕ್ಕಿಯನ್ನು ರಾಜ್ಯ ಸರ್ಕಾರದಿಂದ ಹೊಂದಿಸಲಿಕ್ಕೆ ಆಗಲಿಲ್ಲ. ಅದರ ಬದಲು 1 kgಗೆ 34ರಂತೆ 5 kgಗೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ಅವರ ಖಾತೆಗೆ ತಿಂಗಳ ಜಮಾ ಮಾಡ್ತಾ ಇದೆ. ಆದರೆ ಸಾಕಷ್ಟು BPL ಕಾರ್ಡ್ನ ಫಲಾನುಭವಿಗಳು ಏನಂತಿದ್ದಾರಪ್ಪ ಅಂದರೆ, ನಮಗೆ ಅಮೌಂಟ್ ಬೇಡ, ನಮಗೆ ಅಕ್ಕಿ ಕೊಟ್ಟರೆ ತುಂಬ ಹೆಲ್ಪ್ ಆಗ್ತಿತ್ತು, ಅಮೌಂಟ್ ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗ್ತಿಲ್ಲ, ಅಕ್ಕಿ ಕೊಟ್ಟಿದ್ರೆ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು ಅಂತ ತುಂಬ ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದನ್ನು ಗಮನಿಸಿದ ರಾಜ್ಯ ಸರ್ಕಾರ ಇವತ್ತು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ KH ಮುನಿಯಪ್ಪ ಅವರು ಒಂದು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಈಗ 5 kg ಬದಲು ಅಮೌಂಟ್ನ ಕೊಡ್ತಿದ್ರಲ್ವ, ಅದರ ಬದಲು ಬೇರೆ ಒಂದು ಧಾನ್ಯನ ಕೊಡಬೇಕು 5 kg ಅನ್ನೋದು. ಅದು ಯಾವಪ್ಪ ಧಾನ್ಯ ಅಂದರೆ ಕುಚ್ಚಲಕ್ಕಿ ಅಥವಾ ಕೆಂಪು ಅಕ್ಕಿ ಅಂತ ಹೇಳ್ತಾರಲ್ವ, ಇದನ್ನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ತುಂಬ ಜನ ರೈತರು ಇದನ್ನು ಬೆಳೀತಾರೆ. ಇದನ್ನು ಹೊಂದಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ, ಹೊಂದಿಸಲಿಕ್ಕೆ ಕಷ್ಟ ಆಗಲ್ಲ ಅನ್ನೋದು ಅವರ ಅಭಿಪ್ರಾಯ. ಕುಚ್ಚಲಕ್ಕಿಯನ್ನು 5 kg, ಆಮೇಲೆ ಬಿಳಿ ಅಕ್ಕಿಯನ್ನು 5 kg, ಒಟ್ಟಾರೆ ಸೇರಿ 10 kgನ ಮುಂದಿನ ತಿಂಗಳಿಂದ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಅಂತೆ. ಆದರೆ ಕರಾವಳಿ ಭಾಗದ ಜನರಿಗೆ ಇದು ಒಂದು ಖುಷಿಯ ವಿಚಾರ. ಕುಚ್ಚಲಕ್ಕಿ ಅವರನ್ನು ಸಾಕಷ್ಟಲ್ಲಿ ಬಳಕೆ ಮಾಡ್ತಾರೆ. ಆದರೆ ಬಯಲುಸೀಮೆ ಮತ್ತು ಅರೆ ಬಯಲುಸೀಮೆ ಜನರಿಗೆ ಕುಚ್ಚಲಕ್ಕಿನ ಬಳಸೋದು ಗೊತ್ತಿಲ್ಲ. ಅವರ ಅಭಿಪ್ರಾಯ ಏನಿದೆಯೋ ಏನೋ ಇದನ್ನು ಗೊತ್ತಿಲ್ಲ. ಇನ್ಮೇಲೆ 5 kg ಹಣದ ಬದಲು ಕುಚ್ಚಲಕ್ಕಿ ಕೊಡ್ತಾರೆ ಅನ್ನೋದು ಮಾಹಿತಿ ಇದೆ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನೋ ಗೊತ್ತಿಲ್ಲ. ಯಾಕಂದರೆ ಸಾಕಷ್ಟು ಮಂದಿ ಕುಚ್ಚಲಕ್ಕಿಯನ್ನು ಬಳಸೋದಿಲ್ಲ, ಸಾಕಷ್ಟು ಮಂದಿ ಅಕ್ಕಿಯನ್ನು ಬಳಸ್ತಾರೆ. ಅಥವಾ ಅಕಸ್ಮಾತ್ ಬಿಳಿ ಅಕ್ಕಿನ ಕೊಟ್ಟಿದ್ರೆ ಎಲ್ಲರೂ ಬಳಸ್ತಿದ್ರು, ಗೊತ್ತಿಲ್ಲ. ಇದರಲ್ಲಿ ಜನರ ಒಂದು ಅಭಿಪ್ರಾಯನೂ ಮುಖ್ಯ ಆಗುತ್ತೆ. ಅವ್ರು ಏನು ತೀರ್ಮಾನ ತಗೊತಾರೋ ಗೊತ್ತಿಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಈ ಒಂದು ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಕೊಡಿ. ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.